ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಇಲಾಖೆ ಮುಂದಿನ ವರ್ಷದ ಅಭಿವೃದ್ಧಿ ಕಾಮಗಾರಿಗಳ ಕರಡು ಯೋಜನೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿದ್ದು ಒಟ್ಟು 221,48,37,000 ರೂಗಳ ಕರಡನ್ನು ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ನೀಡಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ನ ಯೋಜನಾಧಿಕಾರಿ ರೇಷ್ಮಾ ಕೌಸರ್ ಹೇಳಿದರು. ಸೋಮವಾರ ಶಾಸಕ ಬಸವರಾಜ ಶಿವಗಂಗಾ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಯೋಜನಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ತಾಲೂಕು ಯೋಜನಾ ಸಮಿತಿಯಲ್ಲಿ ಅಂಗೀಕಾರವಾದ ಕರಡು ಅಭಿವೃದ್ಧಿ ಯೋಜನೆ ಜಿಲ್ಲಾ ಹಂತಕ್ಕೆ ಮತ್ತು ರಾಜ್ಯ ಹಂತಕ್ಕೆ ತೆರಳಿ ರಾಜ್ಯ ಯೋಜನಾ ಸಮಿತಿಯ ಸದಸ್ಯರು ಮಂಜೂರಾತಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಸಹ ಮಾತನಾಡಿದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಇಒ ಪ್ರಕಾಶ್ ಸಹ ಮಾತನಾಡಿದರು. ಹಾಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಬೇಸಿಕ್ ಫೆಸಿಲಿಟೀಸ್ ಗ್ಯಾಪ್ಸ್, ಬೆನಿಫಿಷಿಯರಿ ಓರಿಯೆಂಟೆಡ್ ಗ್ಯಾಪ್ಸ್, ಹಾಗೆ ಅವಶ್ಯಕತೆ ಹಾಗೂ ಆದ್ಯತೆ ಅನುಗುಣವಾಗಿ ಯೋಜನೆಗಳನ್ನು ಸ್ಥಾಪಿಸುವುದು. ಈ ಎಲ್ಲ ಯೋಜನೆಗಳು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರುಗಳು ಅನುಮೋದನೆ ಕೊಟ್ಟು ಕಳಿಸಿರ್ತಾರೆ. ಇವತ್ತು ಮಾನ್ಯ ಶಾಸಕರಲ್ಲಿ ಎಲ್ಲ ವಿಸ್ತೃತವಾಗಿ ಚರ್ಚಿಸಿ ಅನುಮೋದನೆ ಕೊಡಬೇಕು ಅಂತ ಈಗಾಗಲೇ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಈಗಾಗಲೇ ಕಾಮಗಾರಿಗಳ ಒಂದು ಗುಚ್ಛವನ್ನು ತಯಾರು ಮಾಡಿದ್ದೀವಿ. ಇದು ತಯಾರು ಮಾಡೋ ಉದ್ದೇಶ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೀವಿ. ಮತ್ತೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕಿನ ಒಂದು ಯೋಜನೆ ಕ್ರೋಢೀಕರಿಸಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕಳಿಸ್ತಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇರ್ತದೆ, ಯೋಜನಾ ಸಮಿತಿ ಅಂತೇಳಿ. ಅದಕ್ಕೆ BL ಪಾಟೀಲ್ ಅವರು ಅದಕ್ಕೆ ಯೋಜನಾ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ಈ ವರ್ಷ ಏನಾಗಿದೆ ಅಂತಂದ್ರೆ, ಈ ವರ್ಷ ಮುಂದಿನ ವರ್ಷ ಒಂದು ಬಜೆಟ್ ಅನ್ನ ತಯಾರು ಮಾಡ್ಬೇಕಾದ್ರೆ ಏನು ಅವಶ್ಯಕತೆ, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನದ ಅವಶ್ಯಕತೆ ಇದೆ, SCP ಎಷ್ಟು, STP ಎಷ್ಟು, ಇದ್ರ ಬಗ್ಗೆ ಸುದೀರ್ಘವಾಗಿ ರಾಜ್ಯ ಮಟ್ಟದ ಚರ್ಚೆ ಮಾಡಿ ಆನಂತರ ನಮ್ಮ ಮುಂದಿನ ವರ್ಷದ ಒಂದು ಬಜೆಟ್ಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕರಡು ಯೋಜನೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಇದರಲ್ಲಿ ಇಲಾಖಾವಾರು ನಾವು ಅವ್ರ ಕಡೆಯಿಂದ ಇಲಾಖಾ ಮುಖ್ಯಸ್ಥರಿಂದ ಇಲಾಖಾವಾರು ನಾವು ಅವ್ರ ಕಡೆಯಿಂದ ಕಾಮಗಾರಿಗಳು ತಗೊಂಡಿದ್ದೀವಿ. ಅದರಂತೆ ನಮ್ಮದು ಒಟ್ಟು ಈ ಸತಿ ಕರಡು ರೆಡಿಯಾಗಿರೋದು ಜನರಲ್ಲಿಗೆ 884,34,34,00,000 ಜನರಲ್ಲಿಗೆ ಇದು ಮಾಡಿದ್ದೀವಿ ಎಲ್ಲ ಇಲಾಖೆಯಿಂದ. SCPಗೆ 78,54,00,000 ಮಾಡಿದ್ದೀವಿ. ಅದೇ ರೀತಿ STPಗೆ 58,39,00,000. ಒಟ್ಟಾರೆ ನಮ್ದು ಈ ವರ್ಷದ ಯಾವ ಉದ್ದೇಶ ಕೊಟ್ಟಿದ್ರ, ಎಷ್ಟು ಶಾಲೆಗಳು ತಗೊಂಡಿದೆ, ಎಷ್ಟು ರಿಪೇರಿ ತಗೊಂಡಿದೆ, ಇದನ್ನ ಎಲ್ಲ ಇಲಾಖಾವಾರು ಹೇಳ್ಕೊಂತ ಹೋದ್ರೆ ಲಾಸ್ಟ್ ಮಾನ್ಯ ಅಧ್ಯಕ್ಷರ ಒಂದು ತೀರ್ಮಾನದಂತೆ ಇದರ ಕ್ರಮವನ್ನು ನಾವು ಕೈಗೊಳ್ಬೋದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚನ್ನಗಿರಿ ತಾಲೂಕಿನ ಸಹಕಾರ ಸಂಘಗಳ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಶಾಸಕ ಬಸವರಾಜ ಶಿವಗಂಗಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಹಕಾರ ಸಂಘಗಳ ಅಧ್ಯಕ್ಷರಾದಂತಹ JR ಷಣ್ಮುಖಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಚನ್ನಗಿರಿ ತಾಲೂಕಿನ ನಲ್ಲೂರು ಒಂದು ಪಾರ್ಕ್ನಲ್ಲಿ ಸಾಲು ಮರದ ತಿಮ್ಮಕ್ಕನವರ ಒಂದು ಸಂತಾಪ ಸೂಚಕ ಸಭೆಯನ್ನು ನಲ್ಲೂರು ಗ್ರಾಮದ ಮಂಜಪ್ಪ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕನವರು ನಡೆದು ಬಂದ ಹಾದಿ, ಹಾಗೆಯೇ ಸಾಮಾಜಿಕ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡ ಒಂದು ರೀತಿಯನ್ನು ಸಹ ಎಲ್ಲರೂ ತಿಳಿಸಿದರು. ಈ ಸಂದರ್ಭದಲ್ಲಿ ನಲ್ಲೂರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.